ಮೈಸೂರಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಎಡವಟ್ಟಾಗ್ತಾ ಇದೆ. ವಿದ್ಯುತ್ ಸಂಪರ್ಕ ಕಲ್ಪಿಸದಿದ್ರೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಬಿಲ್ ಬರ್ತಾ ಇದೆ. ವಿದ್ಯುತ್ ಸಂಪರ್ಕ ಇಲ್ಲ, ಬಟ್ ವಿದ್ಯುತ್ ಬಿಲ್ ಬರುತ್ತೆ. ವಿದ್ಯುತ್ ಬಿಲ್ ಕಟ್ಟುವಂತೆ ಅಂಗನವಾಡಿಗೆ ಮಾಹಿತಿ ಕೇಳ್ತಾ ಇದ್ದಾರೆ ಚೆಸ್ಕಾಂನ ಸಿಬ್ಬಂದಿ. ಪ್ರತಿ ತಿಂಗಳು 1,000 ರೂಪಾಯಿ ಬಾಕಿ ಪಾವತಿಸುವಂತೆ ಬಿಲ್ ನೀಡ್ತಾ ಇದ್ದಾರಂತೆ ಸಿಬ್ಬಂದಿ. ಬಿಲ್ ನೀಡ್ತಾ ಇದ್ರೂ ಕೂಡ ಪ್ರಶ್ನೆ ಮಾಡದಂತೆ ಕುಳಿತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. 2 ವರ್ಷದ ಹಿಂದೆಯೇ ವೈರಿಂಗ್ ಕಾಮಗಾರಿ ಮಾಡಿದ್ರು, ಕಂಪ್ಲೀಟ್ ಆಗಿಲ್ಲ. ಆದರೂ ಮೀಟರ್ ಮಾತ್ರ ಅಳವಡಿಸಿ ಬಿಲ್ ನೀಡ್ತಾ ಇದ್ದಾರಂತೆ ಚೆಸ್ಕಾಂ ಸಿಬ್ಬಂದಿ. ಇದು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಇತರ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಇಂಥದ್ದೇ ಸ್ಥಿತಿ ಇದೆಯಂತೆ. ಚಿಕ್ಕ ಪುಟ್ಟ ಮಕ್ಕಳು ಬಾಲವಾಡಿಗೆ ಅಂದರೆ ಅಂಗನವಾಡಿಗೆ ಹೋಗುವಂಥ ಶಾಲೆ ಇದು, ಅಂಗನವಾಡಿ ಕಟ್ಟಡ ಇದು. ಈ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಇರುವಂಥ ಶಾಲೆ ಇದು, ವಿದ್ಯುತ್ ಸಂಪರ್ಕ ಇಲ್ಲ. ಆದರೂ ಕೂಡ ಪ್ರತಿ ತಿಂಗಳು ಮಾತ್ರ ವಿದ್ಯುತ್ ಬಿಲ್ ಬರ್ತಾ ಇದೆಯಂತೆ. ಸುಮ್ಮನೆ ಒಂದು ಮೀಟರ್ ಹಾಕಿ ಪ್ರತಿ ತಿಂಗಳು ಬಿಲ್ ಕೊಡ್ತಾ ಹೋಗ್ತಾ ಇದ್ದಾರೆ, ನಮ್ಗೆ ಸಂಪರ್ಕನೇ ಇಲ್ಲ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ CDPO ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾಕೆ ಹಿಂಗೆ ಬಿಲ್ ಕೊಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇಲ್ವಂತೆ. ಹೀಗಾಗಿ ಪ್ರತಿ ತಿಂಗಳೂ ಕೂಡ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಮೀಟರ್ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ ಮೀಟರ್ ರೀಡಿಂಗೇ ಓಡಲ್ಲ, ಮೀಟರ್ ಅಲ್ಲಿ ರನ್ನೇ ಆಗಲ್ಲ ಅಂತ ಹೇಳಿದ್ರೆ ಬಿಲ್ ಹೆಂಗೆ ಜನರೇಟ್ ಆಗುತ್ತೆ? ಇವರು ಬಳಸಿದಂಥ ವಿದ್ಯುತ್ತಿನ ಪ್ರಮಾಣ ಎಷ್ಟು ಯೂನಿಟ್ ಅಂತ ಇಲ್ಲಿ ಮೆನ್ಷನ್ ಆಗುತ್ತೆ? ಪ್ರತಿ ತಿಂಗಳು 1,000 ರೂಪಾಯಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ದಸರಾದಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಅದು ಎಷ್ಟು ಈಗ ಏನು ಪದೇ ಪದೇ ಬರ್ತಾ ಇರ್ತಕ್ಕಂಥ ಬಿಲ್ ಏನಿದೆ, ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ಹಲವು ಅಂಗನವಾಡಿ ಕೇಂದ್ರಗಳಿದಾವೆ. ಆ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಈ ತರ ಬಿಲ್ ಬರ್ತಾ ಇರೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವ್ರಿಗೆ ಗಮನಕ್ಕೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಏನು ಚಾಮುಂಡೇಶ್ವರಿ ವಿದ್ಯುತ್ ವಿತರಣಾ ಸರಬರಾಜು ನಿಗಮದ ಅಧಿಕಾರಿಗಳಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿದ್ದಾರೆ, ಇವರಾದ್ರೂ ಕೂಡ ಅದು ಗಮನ ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇದ್ರೂ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಏನು ಹಳೆಯ ಒಂದು ಮೀಟರ್ ಬೋರ್ಡ್ ಇದೆ, ಆ ಒಂದು ಮೀಟರ್ ಬೋರ್ಡ್ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಳೆಯ ಬಾಕಿ ಅಂತ ಹೇಳಿ ಇಲ್ಲಿ ಪದೇ ಪದೇ ಬಿಲ್ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರತಿ ಮಾಹೆ ಬರ್ತಕ್ಕಂಥ ಬಿಲ್ಲಿನ ಬಗ್ಗೆ ಈಗಾಗಲೇ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಜೊತೆಗೆ ಅಲ್ಲಿನವರು ಏನ್ ಸಿಬ್ಬಂದಿಗಳಿದ್ದಾರೆ, ಇವರು ಎಷ್ಟೇ ಗಮನಕ್ಕೆ ತಂದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಅಂಗನವಾಡಿಗಳಿಗೆ ಒಂದೇ ಲೈಟ್ ಸಂಪರ್ಕ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಅಲ್ಲಿಯೂ ಕೂಡ 2 ವರ್ಷಗಳ ಹಿಂದೆ ಆರಂಭಗೊಂಡಿರ್ತಕ್ಕಂಥ ಏನು ವೈರಿಂಗ್ ಕಾಮಗಾರಿ ಪರಿಪೂರ್ಣವಾಗಿ ಆಗದೆ ಇರತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಅಲ್ಲಿಗೂ ಕೂಡ ಬಿಲ್ ಅನ್ನು ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಹೀಗಾಗಿ ಯಾರ ಒಂದು ಎಡವಟ್ಟಿನಿಂದ ಈ ತರದ ಒಂದು ಕೆಲಸ ಆಗ್ತಾ ಇದೆ. HD ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಯರಹಳ್ಳಿ ಅಲ್ಲಿ ಮತ್ತೆ 1 ಮತ್ತೆ 2ನೇ ಅಂಗನವಾಡಿ ಕೇಂದ್ರಗಳಿದಾವೆ. ಅಲ್ಲಿ ಆ ಒಂದು ವಿದ್ಯುತ್ ಸಂಪರ್ಕ ಇಲ್ಲದೆ ಇದ್ರೂ ಕೂಡ ಈಗಾಗಲೇ ತಿಂಗಳಿಗೆ 2,000ಕ್ಕೂ ಹೆಚ್ಚಿನ ರೂಪಾಯಿ ಏನು ಪಾವತಿ ಮಾಡಬೇಕು ಅಂತ ಹೇಳಿ ಚೆಸ್ಕಾಂನಿಂದ ಒತ್ತಾಯ ಬಂದಿರತಕ್ಕಂಥದ್ದು, ಜೊತೆಗೆ ಪದೇ ಪದೇ ಬಿಲ್ ಬಂದಿರತಕ್ಕಂಥದ್ದು, ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಚೆಸ್ಕಾಂ ಮತ್ತೆ CDPO ಇಲಾಖೆಗಳೇನಿದ್ದಾವೆ ಇವರೆಲ್ಲರ ಒಂದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದಾಗಿ ಈ ತರದ ಒಂದು ಬಿಲ್ಗಳು ಬರ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸರ್ಕಾರದ ಹಣ ವ್ಯಯವಾಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳನ್ನ ಈಗಲಾದ್ರೂ ಕೂಡ ಇತ್ತ ಗಮನ ಹರಿಸ್ತಕ್ಕಂಥದ್ದು, ಏನು ಯಾವ ಅಂಗನವಾಡಿ ಕೇಂದ್ರಗಳಲ್ಲಿ ಈ ತರದ ಒಂದು ಎಡವಟ್ಟುಗಳಾಗಿದ್ದಾವೆ, ಅಲ್ಲಿ ಏನು 2,000 ಬಿಲ್ಗಳು ಬರ್ತಾ ಇದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಗಮನ ಹರಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಗ್ರಾಮಸ್ಥರುಗಳು ಕೂಡ ಅಲ್ಲಿ ಒತ್ತಾಯವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಇದ್ರ ಬಗ್ಗೆ ಗಮನಕ್ಕೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಇದುವರೆಗೂ ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡತಕ್ಕಂಥ ಒಂದು ಪ್ರಯತ್ನ ಕೂಡ ಮುಂದಾಗಿಲ್ಲ. ಹೀಗಾಗಿ ಈ ತರದ ಒಂದು ಬಿಲ್ಗಳು ಬರ್ತಾ ಇರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.